ಹಾಯ್ ಫ್ರೆಂಡ್ಸ್, ನಾನಿವತ್ತು ಬ್ಯೂಟಿಷಿಯನ್ ಕ್ಲಾಸ್ಗೆ ಜಾಯಿನ್ ಆಗಿದ್ದೀನಿ ಆಲ್ರೆಡಿ. ಸೊ ಇವತ್ತು ರೆಡಿ ಆಗ್ತಾ ಇದ್ದೀನಿ. ನಾನು ಇವತ್ತಿನ ವ್ಲಾಗ್ನ ವಿಡಿಯೋ ಮಾಡ್ತಾಯಿದ್ದೀನಿ, ಯಾವ ರೀತಿ ರೆಡಿ ಆಗ್ತೀನಿ, ನಾನು ಯಾವ ಕ್ರೀಮ್ ಹಚ್ತೀನಿ ಅಂತ. ಬಿಕಾಸ್ ನಾನು ಆಲ್ರೆಡಿ ಮೇಕಪ್ ಕ್ಲಾಸ್ ಮುಗಿಸಿರೋದ್ರಿಂದ ಸೊ ನನಗೊಂದು ಐಡಿಯಾ ಇರುತ್ತೆ. ಸೊ ಆ ಐಡಿಯಾನ ನೀವು ಯೂಸ್ ಮಾಡಿಕೊಂಡ್ರೆ ಡೈಲಿ ಬೇಸಿಸಲ್ಲಿ ನೀವು ಫೌಂಡೇಶನ್ ಹಾಕ್ಕೊಳ್ಳೋದು ತಪ್ಪುತ್ತೆ, ಕನ್ಸಿಲರ್ ಹಾಕ್ಕೊಳ್ಳೋದು ತಪ್ಪುತ್ತೆ. ಈವನ್ ಡೈಲಿ ಫೌಂಡೇಶನ್ ಹಾಕೋದು ನಿಮ್ಮ ಸ್ಕಿನ್ಗೂ ಯಾವುದೇ ರೀತಿ ಒಳ್ಳೆಯದಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಸೊ ನಮ್ಮ ಸ್ಕಿನ್ ಟೋನೇ ಇರೋ ಥರ ಯಾವ ಕ್ರೀಮ್ ಹಚ್ಕೊಂಡು ಆಫೀಸ್ಗೆ ಹೋಗೋದಾಗಿರ್ಬೋದು, ಔಟ್ಸೈಡ್ ಹೋಗೋದಾಗಿರ್ಬೋದು, ಇದೆಲ್ಲ ಸಿಂಪಲ್ಲಾಗಿ ಹೋಗೋದಕ್ಕೆ ಸೊ ಯಾವ ಕ್ರೀಮ್ನ ಯೂಸ್ ಮಾಡಿದ್ರೆ ಬೆಟರ್ ಇರುತ್ತೆ ಅಂತ ನಾನು ನನ್ನ ಸ್ಕಿನ್ಗೆ ಯಾವ್ದು ಸೆಟ್ ಆಗಿದೆ ಅದನ್ನು ಮಾಡ್ತಾಯಿದ್ದೀನಿ. ಸೊ ಅದನ್ನು ನಿಮಗೂ ತೋರಿಸ್ತೀನಿ, ಬನ್ನಿ ಇವಾಗ ಹೋಗೋಣ. ಸೊ ನಾನು ಈ ಥರ ಒಂದು ಪೌಚಲ್ಲಿ ನನಗೇನೇನು ಬೇಕಾಗಿದೆ ಸೊ ಅದನ್ನೆಲ್ಲ ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ, ಓಕೆನಾ. ಸೊ ಇವಾಗ ಒಂದೊಂದು ಫಸ್ಟ್ ಏನು ಮಾಡಬೇಕು ನಾವು, ನಾನು ಮರ್ತಿದ್ದೀನಿ, ಟೋನರ್. 1 ಸೆಕೆಂಡ್. ಸೊ ಇದು ಟೋನರ್, ಇದಾದರೂ ಯೂಸ್ ಮಾಡ್ಬೋದು. ಇನ್ನೊಂದಿದೆ, ಇದು ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ರೋಸ್ ವಾಟರ್ ಟೋನರ್ ಆಗಿಯೂ ಯೂಸ್ ಮಾಡ್ಬೋದು ಆ್ಯಂಡ್ ರೋಸ್ ವಾಟರ್ ಥರನೂ ಯೂಸ್ ಮಾಡ್ಬೋದು. ಇಲ್ಲಿ ರೋಸ್ ಟೋನರ್ ಅಂತ ಇದೆ ನೋಡಿ, ಕಾಣಿಸ್ತಿದೆಯಾ? ಓಕೆ. ಸೊ ಇದು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. ಸೊ ಸ್ವಲ್ಪ ನಾನು ಬ್ರೈಡಲ್ದು ಏನು ಕಿಟ್ಟಿದೆ ಸೊ ಅವ್ರಿಗೆ ಯೂಸ್ ಮಾಡ್ತೀನಿ ಅಂದರೆ ನಾನು ಮ್ಯಾಕ್ ಯೂಸ್ ಮಾಡ್ತೀನಿ. ಸೊ ಅದರಲ್ಲೂ ಇವಾಗ ರೀಸನಬಲ್ ಪ್ರೈಸಲ್ಲಿ ಮೇಕಪ್ನ ಕೇಳ್ತಾರೆ, ಅಂಥವ್ರಿಗೆ ನಾವು ಮ್ಯಾಕ್ ಹಾಕಿ ಮಾಡೋದಕ್ಕಾಗಲ್ಲ. ಇವನ್ 3000 ಕೇಳ್ತಾರೆ, 5000 ಕೇಳ್ತಾರೆ. ಸೊ ಅಂಥವ್ರಿಗೆಲ್ಲ ನಾವು ಮ್ಯಾಕ್ ಯೂಸ್ ಮಾಡೋದಕ್ಕಾಗಲ್ಲ. ಮ್ಯಾಕ್ ಬಂದುಬಿಟ್ಟು ಅರೌಂಡ್ ನಮಗೆ 3500 ಆ ಥರ ಇರುತ್ತೆ. ಅದು ಸೆಟ್ಟಿಂಗ್ ಸ್ಪ್ರೇ ಆಗಿನೂ ವರ್ಕ್ ಮಾಡುತ್ತೆ ಆ್ಯಂಡ್ ಫಿಕ್ಸಿಂಗ್ ಸ್ಪ್ರೇ ಆಗಿನೂ ವರ್ಕ್ ಮಾಡುತ್ತೆ. ಸೊ ನಾನಿಲ್ಲಿ ಪಾಮ್ ಅವ್ರದ್ದು ರೈಸ್ ವಾಟರ್ ನಿಯಾಸಿನಮೈಡ್ ಟೋನರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಏನೇನು ಮಾಡುತ್ತೆ ನಮ್ಮ ಸ್ಕಿನ್ನಲ್ಲಿ ಅಂತಂದರೆ, ನಮ್ಮ ಯಾರಿಗಾದ್ರೂ ಪೋರ್ಸ್ ಇದ್ದರೆ ಅವ್ರ ಪೋರ್ಸ್ನ ಟೈಟ್ ಮಾಡುತ್ತೆ ಆ್ಯಂಡ್ ಸ್ಕಿನ್ನ ಬ್ರೈಟ್ ಮಾಡುತ್ತೆ ಇನ್ಸ್ಟೆಂಟಾಗಿ. ಸೊ ಇದರಲ್ಲಿ ಓಟ್ ಎಕ್ಸ್ಟ್ರಾಕ್ಟ್ ಇದೆ. ಸೊ ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಲೈಕ್ ಡರ್ಮಟಾಲಜಿ ಟೆಸ್ಟೆಡ್ ಥರನೇ ಟೆಸ್ಟೆಡ್ ಆಗಿರುತ್ತೆ. ಸೊ ರೈಸ್ ವಾಟರ್ ಆ್ಯಂಡ್ ಓಟ್ಸ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಇದು ನಾರ್ಮಲ್ ಟು ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ಸೊ ಯಾವ ಥರ ಅಂತಂದರೆ, ಈ ಥರ ಆಲ್ ಓವರ್ ದಿ ಫೇಸ್ ಸ್ಪ್ರೇ ಮಾಡ್ಕೋಬೇಕು. ಸ್ಪ್ರೇ ಮಾಡಿಕೊಂಡು ಇದನ್ನು ನೀವು ಡ್ರೈ ಆಗೋದಕ್ಕೆ ಬಿಡಬೇಕು. ಹೆಂಗೆ ಅಂತಂದರೆ, ಇವಾಗ ಸ್ಪ್ರೇ ಮಾಡ್ತೀವಿ, ನೆಕ್ಸ್ಟ್ ಮಾಯ್ಶ್ಚರೈಸರ್ ಹಾಕ್ತೀವಿ, 1 by 1 ಕಂಟಿನ್ಯೂಸ್ ಆಗ್ತಾಯಿದ್ರೆ ನಿಮ್ಮ ಮೇಕಪ್ ಗ್ರೀಸಿ ಆಗುತ್ತೆ, ಗ್ರೇ ಆಗುತ್ತೆ. ಸೊ ಈ ಥರ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ಸೊ ಏನು ಮಾಡಬೇಕಂದ್ರೆ, ಇವಾಗ ಇದನ್ನು ಹಾಕಿದ್ದೀವಿ, ನೀವು ಫ್ಯಾನ್ ಹಿಡ್ಕೊಳ್ಳಿ, ಹ್ಯಾಂಡ್ ಫ್ಯಾನ್ ಬೇಕಂದರೆ. ಸೊ ಅದರ್ವೈಸ್ ನಿಮ್ಮದು ನಾರ್ಮಲ್ ಸೀಲಿಂಗ್ ಫ್ಯಾನ್ ಇದ್ದರೆ ಸೀಲಿಂಗ್ ಫ್ಯಾನ್ ಹಾಕ್ಕೋಬೋದು. ಡ್ರೈ ಆಗಬೇಕಷ್ಟೇ, ಸ್ಕಿನ್ ಅಬ್ಸರ್ವ್ ಆಗಿ ಸೊ ಟೈಟ್ ಆಗುತ್ತೆ ನಿಮ್ಮ ಸ್ಕಿನ್ನು, ಯಾವುದೇ ರೀತಿ ಸ್ಯಾಗ್ ಅನಿಸಲ್ಲ ಆ್ಯಂಡ್ ದೆನ್ ಬ್ರೈಟ್ ಕೂಡ ಆಗುತ್ತೆ. ಸೊ ಮೇಕಪ್ ಬ್ರೈಟಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಇದು ಡ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕು. 2 to 3 minutes ವೆಯ್ಟ್ ಮಾಡಿದ್ರೆ ಸಾಕು. ಸೊ ಗ್ಯಾಪ್ ಕೊಟ್ಟು ಹಚ್ಚೋದ್ರಿಂದ ನಿಮ್ಮದು ಫ್ಲಾಲೆಸ್ ಆಗಿ ಬರುತ್ತೆ ಬೇಸ್, ಓಕೆನಾ. ಸೊ ಆಯಿತು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಾನು ಸಿಂಪಲ್ 3 steps ಅಷ್ಟೇ ನಾನು ಡೈಲಿ ರೊಟೀನಲ್ಲಿ ಮಾಡ್ಕೊಳ್ಳೋದು. ಸೊ ನಾನು ಮಾಯ್ಶ್ಚರೈಸರ್ನ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ ಫೇಸ್ಗೆ. ಸೊ ಅದು ಯಾವುದು ಮಾಯ್ಶ್ಚರೈಸರ್ ಅಂತಂದರೆ, ನಿಮಗೆ ರೀಸನಬಲ್ ಪ್ರೈಸಲ್ಲಿ ಬೇಕು, ಅಫೋರ್ಡಬಲ್ ಪ್ರೈಸಲ್ಲಿ ಬೇಕು ಅಂತಂದರೆ ಪಾಂಡ್ಸ್ ಸಿಗುತ್ತೆ. ಇದು ಆಯಿಲ್ ಸ್ಕಿನ್ ಟೋನ್ ಅವ್ರಿಗೆ ಪಾಂಡ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಡಾಟ್ ಆ್ಯಂಡ್ ಕೀ ಇದೆ, ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಅದು ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಸೆಟಾಫಿಲ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಸೆಟಾಫಿಲ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಇದು ನನ್ನ ಸ್ಕಿನ್ಗೆ ಇದು ನಾರ್ಮಲ್ ಟು ಡ್ರೈ ಸ್ಕಿನ್ಗೂ ಆಗುತ್ತೆ. ಜಾಸ್ತಿ ಯೂಸ್ ಮಾಡಬೇಕು ಅಂದರೆ ಡ್ರೈ ಸ್ಕಿನ್ ಅವರು ಡೈಲಿ ರೊಟೀನಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನೋ ಪ್ರಾಬ್ಲಮ್. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಇಟ್ಸ್ ಓಕೆ, ಚೆನ್ನಾಗಿದೆ, ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಇಷ್ಟು ಚಿಕ್ಕದಕ್ಕೆ 549 rupees ಇದೆ, ಓಕೆನಾ. ಸೊ ಇದನ್ನು ನಾನಿವಾಗ ಹಚ್ಕೊತಾ ಇದ್ದೀನಿ. ಸೊ ನೀವು 1 drop, ಒಂದು ಕಾಳು ಬೀನ್ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಸೊ ಆಲ್ ಓವರ್ ದಿ ಫೇಸ್ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ.
ಸೊ ನೆಕ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಸೊ ಇದನ್ನು ಹಚ್ಚಿ ಇದು ಸ್ವಲ್ಪ ಹೊತ್ತು ಹಾಕಬೇಕು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಿಮ್ಮದು ಸ್ಕಿನ್ ಸ್ವಲ್ಪ ಏನಿರುತ್ತೆ ಹಚ್ಚಿರೋದು ಮಾಯ್ಶ್ಚರ್ ಇರುತ್ತಲ್ಲ ಅದು ನಿಮ್ಮ ಸ್ಕಿನ್ ಅಬ್ಸರ್ವ್ ಆಗಬೇಕು. ಸೊ ನೆಕ್ಸ್ಟ್ ನೀವು ಅದಕ್ಕೆ ನೀವು ಯಾವ ಕ್ರೀಮ್ನ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀರೋ ಆ ಕ್ರೀಮ್ ಅದ್ರ ಮೇಲೆ ಹಚ್ಚಬೇಕು. ಸೊ ಏನಾಗುತ್ತೆ ಮಾಯ್ಶ್ಚರೈಸರ್ ಹಚ್ಚೋದ್ರಿಂದ ಅಂತಂದರೆ, ಇವಾಗ ನಿಮ್ಮ ಸ್ಕಿನ್ಗೆ ಯಾವುದಾದ್ರೂ ಒಂದು ಡೈರೆಕ್ಟ್ ಕ್ರೀಮ್ ಹಚ್ಚಿದ್ರೆ ಸೊ ಡ್ರೈ ಅನಿಸುತ್ತೆ ಮತ್ತು ಪ್ಯಾಚಿ ಅನಿಸುತ್ತೆ, ಬ್ಲೆಂಡ್ ಆಗಲ್ಲ ಕರೆಕ್ಟಾಗಿ. ಒಂದು ಪ್ರಾಡಕ್ಟ್ ನಾವು ಇಲ್ಲಿ ತೊಗೊಂಡು ಅಪ್ಲೈ ಮಾಡಿದ್ರೆ ಇಲ್ಲೇ ಇರುತ್ತೆ, ಫುಲ್ ಆಲ್ ಓವರ್ ದಿ ಫೇಸ್ ಏನು ಅಪ್ಲೈ ಆಗಲ್ಲ, ಓಕೆನಾ. ಸೊ ಇದೆಲ್ಲ ಅವಾಯ್ಡ್ ಮಾಡುತ್ತೆ ಮಾಯ್ಶ್ಚರೈಸರ್, ಆ್ಯಂಡ್ ನಿಮ್ಮ ಸ್ಕಿನ್ ಸ್ಮೂತ್ ಆಗುತ್ತೆ, ಓಕೆನಾ. ಸೊ ನಾನಿಲ್ಲಿ ಇವತ್ತು ಯಾವುದು ಡೈಲಿ ರುಟೀನ್ ಕ್ರೀಮ್ ಯಾವುದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾನು ಹಚ್ಕೊಳ್ಳೋದು, ನಾನು ಯೂಸ್ ಮಾಡ್ತಿರೋದು ಅಂತಂದರೆ ಲ್ಯಾಕ್ಮಿ ಪರ್ಫೆಕ್ಟ್ ರೇಡಿಯಂಟ್ ಡೇ ಕೇರ್ ಕ್ರೀಮ್ ಅಂತ. ಸೊ ಕಾಣಿಸ್ತಿದೆಯಾ? ಓಕೆ, ಇದ್ರ ಪ್ರೈಸ್ ಬಂದು ನಿಮಗೆ ಇದು 375 ರುಪೀಸ್ ಆಗುತ್ತೆ. 50 ಗ್ರಾಮ್ ಇದೆ, ಓಕೆನಾ. ಸೊ ಇಷ್ಟು ಚಿಕ್ಕದಕ್ಕೆ 375 ರುಪೀಸ್ ಆಗುತ್ತೆ. ಚೆನ್ನಾಗಿದೆ, ತೊಗೋಬೋದು. ಇದು ಅಷ್ಟೇ ಎಲ್ಲ ಸ್ಕಿನ್ ಟೋನ್ಗೂ ಅಪ್ಲೈ ಆಗುತ್ತೆ. ರೇಡಿಯಂಟ್ ಲುಕ್ ಕೊಡುತ್ತೆ ಇದು. ಆ್ಯಕ್ಚುಲಿ ನಿಮ್ಮ ಫೇಸ್ನ ಇನ್ಸ್ಟಂಟ್ ಗ್ಲೋ ಕೊಡುತ್ತೆ. ನಾನಿವಾಗ ನಾರ್ಮಲ್ ಕ್ರೀಮ್ ಥರ ಹಚ್ಕೊತೀನಿ ಇದನ್ನು, ಲೈಕ್ ಫೌಂಡೇಶನ್ ಥರ ಟ್ಯಾಪ್ ಮಾಡೋದು ಆ ಥರ ಏನೂ ಹಚ್ಕೊಳ್ಳಲ್ಲ. ಸ್ವಲ್ಪ ಹಚ್ಕೋಬೇಕು ಇದನ್ನು, ಜಾಸ್ತಿ ಹಚ್ಕೊಂಡ್ರೆ ಇದು ಕೂಡ ಗ್ರೇ ಅನಿಸುತ್ತೆ. ಗ್ರೇ ಅನಿಸುತ್ತೆ ಅನ್ನೋದಕ್ಕಿಂತ ಡ್ರೈ ಅನಿಸುತ್ತೆ. ಇದಾದಮೇಲೆ ನೀವು ಕಾಂಪ್ಯಾಕ್ಟ್ ಹಾಕ್ಕೊಳ್ಳೋರು ಹಾಕ್ಕೋಬೋದು. ಕಾಂಪ್ಯಾಕ್ಟ್ ಇಷ್ಟ ಇಲ್ಲ ನಮ್ಗೆ ಹಿಂಗೆ ಇರಲಿ ಅಂತ ಅನ್ನೋರು ಹಿಂಗೆ ಇರ್ಬೋದು. ನಾನು ಕಾಂಪ್ಯಾಕ್ಟ್ ಹಾಕಲ್ಲ, ಬಿಕಾಸ್ ಕಾಂಪ್ಯಾಕ್ಟ್ ಹಾಕಿದ್ರೆ ಅದು ಸ್ಕಿನ್ ಟೋನ್ ಸ್ವಲ್ಪ ಚೇಂಜ್ ಆಗುತ್ತೆ. ಇದೇ ಡ್ರೈ ಅನಿಸುತ್ತೆ, ಇದು ನಿಮಗೆ ಏನು ಸ್ಕಿನ್ಗೆ ಈ ಥರ ಆಗಲ್ಲ. ಸೊ ಓಕೆ, ನೆಕ್ಸ್ಟು ಕಾಜಲ್, ಐಲೈನರ್, ಮಸ್ಕರ ಏನು ಬೇಕಾದರೂ ಹಚ್ಕೋಬೋದು. ಬಟ್ ನನಗೆ ಅದು ಯಾವುದು ಡೈಲಿ ರುಟೀನಲ್ಲಿ ಇಷ್ಟ ಇಲ್ಲ. ನನಗೆ ಒಂದು ಟ್ರೆಡಿಷ್ನಲ್ ಆಗಿ ಅಥವಾ ಒಂದು ಪಾರ್ಟಿ ಆ ಥರ ಹೋಗ್ಬೇಕಾದ್ರೆ ಅಪ್ಲೈ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಡೈಲಿ ರುಟೀನ್ ಇಷ್ಟ ಆಗೋಲ್ಲ. ಒಂದು ನಾರ್ಮಲ್ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ನನ್ನ ಡೈಲಿ ಮೇಕಪ್ ಕಂಪ್ಲೀಟ್ ಆಯಿತು ಅಂತ. ಸೊ ಇವಾಗ ನಾನು ಲಿಪ್ಸ್ಟಿಕ್ ಯಾವ್ದು ಯೂಸ್ ಮಾಡ್ತೀನಿ ಅಂತಂದರೆ ನೋಡಿ, ಲವ್ ಅರ್ತ್ ಅಂತ. ಸೊ ಇದು ನಿಮಗೆ ಅರೌಂಡ್ 10 ಇರುತ್ತೆ. 10ಅಲ್ಲಿ ನಿಮಗೆ ಎಲ್ಲ ಕಲರ್ಸು ಅವೈಲಬಲ್ ಇದೆ. ನ್ಯೂಡ್ ಕಲರ್ಸ್ ನಾನು ತೊಗೊಂಡಿರೋದು. ನಿಮ್ಮ ಡ್ರೆಸ್ಗೆ, ನಿಮ್ಮ ಔಟ್ಫಿಟ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅದನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಇದು ಬಂದು ಇದ್ರ ಪ್ರೈಸ್ ನಿಮಗೆ MRP ಬಂದು 1999 ಇದೆ. ಸೊ ನಿಮ್ಗೆ ಆನ್ಲೈನಲ್ಲಿ ಇನ್ನೂ ಕಡಿಮೆಗೆ ಸಿಗುತ್ತೆ. 699ಗೆಲ್ಲ ಅವೈಲಬಲ್ ಇದೆ. ಸೊ ನೀವು ಈಸಿಯಾಗಿ ಬೈ ಮಾಡ್ಬೋದು. ನೋಡಿ, ಇವತ್ತು ನಾನು ಇಲ್ಲಿ ಸ್ವಲ್ಪ ಪೀಚ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಪೀಚ್ ಅಂದರೆ ಲೈಟ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಲೈಟ್ ಆದರೂ ಯೂಸ್ ಮಾಡ್ಬೋದು, ಈ ಕಲರ್ ಆದರೂ ಯೂಸ್ ಮಾಡ್ಬೋದು. ಸೊ ಈ ಒಂದು ಲಿಪ್ಸ್ಟಿಕ್ನ ಅಪ್ಲೈ ಮಾಡುವಾಗ ಈಸಿಯಾಗಿ ಇಷ್ಟು ತೊಗೊಂಡು ಪ್ರಾಡಕ್ಟ್ನ ಇಷ್ಟು ತೊಗೊಂಡು ಹಿಂಗೆ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಏನು ಸ್ಟಿಕ್ಕಿ ಆಗುತ್ತೆ. ಸೊ ಈ ಥರ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಏನು ಇದು ತೊಗೊತೀರಲ್ವ, ತೊಗೊಂಡು ಇದಕ್ಕೆ ಸ್ವಲ್ಪ ಇದೆಲ್ಲ ಮಾಡಬೇಕು. ಲೇಯರ್ ಅಪ್ಲಿಕೇಶನ್ ಥಿನ್ನಾಗಿರಬೇಕು. ಈ ಏನು ಎಡ್ಜಿದೆ ಅಲ್ಲಿಂದ ನೀವು ಫಸ್ಟು ಶೇಪ್ ಕೊಟ್ಕೊಳ್ಳಿ ನಿಮ್ಮ ಲಿಪ್ಗೆ ಯಾವ ಥರ ಇದೆ ಅಂತ. ಸೊ ಇಷ್ಟೇ ನೋಡಿ, ಎಷ್ಟು ಸಿಂಪಲ್ಲಾಗಿ ನಾನು ರೆಡಿ ಆಗಿದ್ದೀನಿ. ಸೊ ಇಷ್ಟು ಮಾಡಿಕೊಂಡು ನಿಮ್ಮ ಡೈಲಿ ಒಂದು ಏನು ಮೇಕಪ್
ಇಷ್ಟು ಫಿನಿಶ್ ಆದರೆ ತುಂಬ ಚೆನ್ನಾಗಿರುತ್ತೆ. ಅದರ್ವೈಸ್ ನನಗೆ ಫೌಂಡೇಶನ್ ಹಾಕ್ಕೊಳ್ಳೋದು ಅದು ಗ್ರೀಸಿ ಒಂದು ಇರಿಟೇಟಿಂಗ್ ಆಗುತ್ತೆ. ಸೊ ಇಷ್ಟಪಡೋರು ಹಾಕ್ಕೋಬೋದು, ಬಟ್ ನಿಮ್ಮ ಸ್ಕಿನ್ ಕೂಡ ಹೆಲ್ದಿಯಾಗಿರ್ಬೇಕಂದ್ರೆ ಡೈಲಿ ಫೌಂಡೇಶನ್ನ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಬಿಕಾಸ್ ನಿಮ್ಮ ಫೌಂಡೇಶನ್ ಹಾಕಿದಾಗ ಯಾವ ಥರ ಆಗುತ್ತೆ ಅಂದರೆ ನಿಮ್ಮ ಸ್ಕಿನ್ಗೆ ಬ್ರೀತ್ ಔಟ್ ಮಾಡೋದಕ್ಕೆ ಏನು ಟೈಮ್ ಇರೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಡೆಡ್ ಸ್ಕಿನ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಫೌಂಡೇಶನ್ನ ಕಟ್ ಆಫ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಯಾರಿಗೆಲ್ಲ ಬ್ಯೂಟಿ ಕಾನ್ಷಿಯಸ್ ಇದೆ ಸೊ ಅವ್ರಿಗೆಲ್ಲ ಶೇರ್ ಮಾಡಿ. ಅಂದರೆ ಯಾರ್ಯಾರು ರಾಂಗ್ ಮೆಥಡ್ನ ಅನುಸರಿಸ್ತಿದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಮರಿತೀರ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಓಕೆ, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅವ್ರು ನಾನು ಕ್ಲಾಸ್ಗೆ ಹೋಗ್ತೀನಲ್ಲ, ಆ ವಿಡಿಯೋ ಏನಾದರೂ ನಾನು ರೆಕಾರ್ಡ್ ಮಾಡಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಟಿನ್ಯೂಟಿ ಇರುತ್ತೆ. ಸೊ ಲೆಟ್ಸ್ ಸಿ, ನೋಡೋಣ ಯಾವ ಥರ ಆಗುತ್ತೆ ಅಂತ. ಓಕೆ, ಬಾಯ್.